ನಮಸ್ಕಾರ ಬಾಂಧವರೇ, ನಾನು ಭೂಮಾಪನಕ್ಕೆ ಸಂಬಂಧಪಟ್ಟಂತೆ ವಿವಿಧ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇವತ್ತು ಜೋಡಿ ಅಥವಾ ಇನಾಮ್ ಗ್ರಾಮದ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಒಂದು ಇನಾಮ್ ಅಥವಾ ಜೋಡಿ ಗ್ರಾಮದ ನಕ್ಷೆ ಆಗಿರುತ್ತೆ. ತಮಗೆ ತಿಳಿದಿರುವಂತೆ ಬ್ರಿಟಿಷರು ಭಾರತಕ್ಕೆ ಬರುತ್ತಕ್ಕಿಂತ ಮುಂಚೆ ರಾಜರು, ಸಾಮಂತ ರಾಜರು, ಪಾಳ್ಯಗಾರರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭೂಮಿಯನ್ನು ವಶಪಡಿಸಿಕೊಂಡು ಆಡಳಿತ ಮಾಡ್ತಾ ಇದ್ರು. ಸರ್ಕಾರವನ್ನು ನಡೆಸಲು ಆಗಿನ ಸಂದರ್ಭದಲ್ಲಿ ಭೂ ಕಂದಾಯವೇ ಮೂಲ ಆದಾಯವಾಗಿತ್ತು. ಅನೇಕ ರಾಜ್ಯಗಳು ಆಡಳಿತವನ್ನು ನಡೆಸಲು ಉಡುಗೊರೆಯಾಗಿ, ಬಳುವಳಿಯಾಗಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಗ್ರಾಮಗಳನ್ನು ಕಾಣಿಕೆಯಾಗಿ, ದಾನವಾಗಿ ಅಥವಾ ಕಂದಾಯ ವಸೂಲಿ ಮಾಡಿ ನೀಡುವ ಸಲುವಾಗಿ ಊರಿನ ಪ್ರಮುಖರಿಗೆ ನೀಡ್ತಾ ಇದ್ದರು. ಇಂಥವರನ್ನ ಜೋಡಿದಾರರೆಂದು ಕರೆದರು. ಅಂತಹ ಗ್ರಾಮಗಳನ್ನು ಜೋಡಿ ಗ್ರಾಮವೆಂದು ಕರೆತಾ ಇದ್ದರು. ಹಲವು ಜೋಡಿದಾರರಿಗೆ ಅವರಿಂದ ಪಡೆದಕ್ಕಂಥ ಸೇವೆ ಅಥವಾ ಸಹಾಯಕ್ಕಾಗಿ ಉಚಿತವಾಗಿ, ದಾನವಾಗಿ, ತೆರಿಗೆ ವಿನಾಯಿತಿ ನೀಡಿ ಭೂಮಿಯನ್ನು ನೀಡ್ತಾ ಇದ್ದರು. ನಂತರ ಜೋಡಿದಾರರು ತಮ್ಮದೇ ವಿಧಾನದಲ್ಲಿ ಜಮೀನನ್ನು ಅಳತೆ ಮಾಡಿ ಉಳುಮೆ ಮಾಡಲು ರೈತನಿಗೆ ನೀಡ್ತಾ ಇದ್ರು. ಅವರಿಂದ ನಗದು ರೂಪದಲ್ಲಿ ಅಥವಾ ಕಾಳುಗಳ ರೂಪದಲ್ಲಿ ಕಂದಾಯವನ್ನು ಪಡಿತಾ ಇದ್ರು. ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ 1954ರಲ್ಲಿ ಮೈಸೂರು ಇನಾಮ್ ರದ್ದತಿ ಕಾಯ್ದೆ ಜಾರಿಗೆ ಬಂತು. ಇದರಂತೆ ಯಾವುದೇ ನೆಲಬಾಂಧವರು ತಾವು ಉಳುಮೆ ಮಾಡ್ತಿರ್ತಕ್ಕಂಥ ಜಮೀನನ್ನು ಮಂಜೂರಿ ಕೋರಿ ಇನಾಮ್ ಜಿಲ್ಲಾಧಿಕಾರಿಗೆ ಅರ್ಜಿ ನೀಡಿದರೆ ಸಂಬಂಧಪಟ್ಟ ರೈತರನ್ನು ಅಧಿಭೋಗರನ್ನಾಗಿ ಘೋಷಿಸಿ ಆದೇಶ ಮಾಡಿ ನಿಗದಿತ ನಮೂನೆಯಲ್ಲಿ ಹಕ್ಕು ದಾಖಲೆಗಳನ್ನು ನೀಡ್ತಾ ಇದ್ರು. ಅದರಂತೆ ಅವರಿಗೆ ಪಾಣಿನಲ್ಲಿ ಹೆಸರು ಬರ್ತಾ ಇತ್ತು. ಭೂಮಾಪನ ಇಲಾಖೆಯ ಎಲ್ಲ ಜೋಡಿ ಗ್ರಾಮಗಳನ್ನು ಅಳತೆ ಮಾಡಿ ಪ್ರತ್ಯೇಕ ಸರ್ವೆ ನಂಬರ್ ನೀಡುವುದಲ್ಲದೆ ಜೋಡಿದಾರರು ನೀಡಿದ ಸರ್ವೆ ನಂಬರ್ಗಳಿಗೆ ತಾಳೆಯಾಗುವಂತೆ ಕೋ ರಿಲೇಷನ್ ಸ್ಟೇಟ್ಮೆಂಟ್ ರಿಜಿಸ್ಟರ್ ಅನ್ನು ಸಹ ತಯಾರು ಮಾಡಿದ್ದಾರೆ. ತಾವಿಲ್ಲಿ ನೋಡಬಹುದು, ಇದು ಕೋ ರಿಲೇಷನ್ ಸ್ಟೇಟ್ಮೆಂಟ್ ರಿಜಿಸ್ಟರ್. ಇದರಲ್ಲಿ ಕ್ರಮ ಸಂಖ್ಯೆ ಇರುತ್ತೆ, ರಿಸರ್ವೆ ಮಾಡಿರ್ತಕ್ಕಂಥ ಸರ್ವೆ ನಂಬರು, ಅದರ ವಿಸ್ತೀರ್ಣ ಇರುತ್ತೆ, ಜೋಡಿದಾರ ಏನು ಸರ್ವೆ ನಂಬರ್ ಕೊಟ್ಟಿರ್ತಾರೆ ಆ ಸರ್ವೆ ನಂಬರ್ ಇರುತ್ತೆ, ಸಂಬಂಧಪಟ್ಟಂತ ವಿಸ್ತೀರ್ಣ ದಾಖಲೆ ಮಾಡಿರುತ್ತೆ. ಸೊ ಭೂಮಾಪನ ಸಮಯದಲ್ಲೂ ಮತ್ತು ಜೋಡಿದಾರ ಮಾಡಿಸತಕ್ಕಂಥ ಅಳತೆ ಸಮಯದಲ್ಲೂ ಇರುವ ವಿಸ್ತೀರ್ಣದಲ್ಲೂ ಕೆಲವು ಸಂದರ್ಭಗಳಲ್ಲಿ ಸರಿಯಾಗಿರುತ್ತೆ, ಕೆಲವು ಸಂದರ್ಭಗಳಲ್ಲಿ ವ್ಯತ್ಯಾಸ ಇರುತ್ತೆ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಆದೇಶ ಮಾಡಿ ಆಕಾರಬಂಧ ವಿಸ್ತೀರ್ಣಕ್ಕೆ ಅದನ್ನ ಪಾಣಿಯನ್ನ ತಯಾರು ಮಾಡ್ತಾ ಇತ್ತು. ಆದರೆ ಭೂಮಿಯ ಮಂಜೂರಾಗಿ 50 ವರ್ಷವಾದರೂ ಹಲವು ನೆಲಬಾಂಧವರಿಗೆ ಜೋಡಿದಾರರು ನೀಡಿದ್ದ ಸರ್ವೆ ನಂಬರ್ಗಳಲ್ಲೇ ಪಾಣಿ ಬರ್ತಾ ಇತ್ತು. ಇದರಿಂದ ಅವರು ಕ್ರಯ ಮಾಡಲು, ಪಾವತಿ ವಾರಸೋ ಖಾತೆ ಮಾಡಲು, ಮರಣ ಶಾಸನ ಮಾಡಲು ಮತ್ತು ವಿಭಾಗ ಮಾಡಿಕೊಳ್ಳಲು ಅಥವಾ ಅಳತೆಗೆ ಅರ್ಜಿ ಸಲ್ಲಿಸಲು ಸಹ ತುಂಬಾ ತೊಂದರೆ ಆಗ್ತಾ ಇತ್ತು. ಇದರಿಂದ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಸರ್ಕಾರ ಜೋಡಿ ಗ್ರಾಮಗಳನ್ನು ಅಳತೆ ಮಾಡಿ ಪ್ರಸ್ತುತ ಆಕಾರ ಬಂದಂತಿರತಕ್ಕಂಥ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣಕ್ಕೆ ತಾಳಿ ಇಟ್ಟು ಹೊಸ ಪಾಣಿಗಳನ್ನು ಸೃಜಿಸಿರುವುದನ್ನು ತಾವು ಕಾಣಬಹುದಾಗಿರುತ್ತೆ. ಈ ಕಾರ್ಯಕ್ರಮ ಬಹಳ ಶ್ಲಾಘನೀಯ ಹಾಗೂ ಹೆಮ್ಮೆಯ ವಿಷಯ. ಈ ಅಭಿಯಾನದಲ್ಲಿ ಭಾಗಿಯಾಗಿರತಕ್ಕಂಥ ಎಲ್ಲ ನೌಕರರಿಗೂ ತುಂಬು ಹೃದಯದ ಧನ್ಯವಾದಗಳು. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ನೋಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಭೂಮಾಪನಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ವಿಷಯದ ಬಗ್ಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.